और इस हमले की साजिश रचने वालों को उनकी कल्पना से भी बड़ी सजा मिलेगी। अब आतंकियों की बची खुची जमीन को भी मिट्टी में मिलाने का समय आ गया है। 140 करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी। ಉಗ್ರರನ್ನ ಹುಡುಕಿ ಹೊಡೆಯುತ್ತೇವೆ. ಅಮಾಯಕರ ರಕ್ತ ಹರಿಸಿದ ಉಗ್ರ ಪಿಪಾಸುಗಳನ್ನ ಒಬ್ಬರನ್ನು ಬಿಡಲ್ಲ. ಎಲ್ಲೇ ಅಡಗಿದ್ರೂ ಹುಡುಕಿ ಹೊಡೆಯುತ್ತೇವೆ ಅಂತ ಪಹಲ್ಗಾಮ್ ದಾಳಿ ನಡೆದ ಬೆನ್ನಲ್ಲೇ ಪ್ರಧಾನಿ ಮೋದಿ ವಾಗ್ದಾನ ನೀಡಿದ್ರು. ಆದ್ರೀಗ ಆ ಮಾತಿನಂತೆ ಉಗ್ರರ ಸಂಹಾರ ಆಗಿದೆ. ಅಮಾಯಕರ ರಕ್ತ ಹೀರಿದ ಉಗ್ರ ಕ್ರಿಮಿಗಳನ್ನ ಹುಡುಕಿ ಕೊಂದಿದೆ. ಅಷ್ಟಕ್ಕೂ ಭಾರತೀಯ ಸೇನೆ ನಡೆಸಿದ ದಾಳಿಯ ಸ್ಥಳಗಳು ಯಾವುವು, ಹೇಗಿತ್ತು ಆ ರೋಚಕ ಆಪರೇಷನ್ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಒಟ್ಟು 9 ಸ್ಥಳಗಳ ಟಾರ್ಗೆಟ್, ಉಗ್ರ ನೆಲೆಗಳ ಮೇಲೆ ದಾಳಿ. ಹೇಗಿತ್ತು ಗೊತ್ತಾ ಭಾರತೀಯ ಸೇನೆ ರಣರೋಚಕ ಆಪರೇಷನ್? ಮಾರ್ಚ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿ 26 ಜನರ ರಕ್ತ ಹರಿಸಿದ ಉಗ್ರರನ್ನ ಈಗ ಸೇನೆ ಹೊಡೆದುರುಳಿಸಿದೆ. ರಾತ್ರೋರಾತ್ರಿ ಪಿಒಕೆಗೆ ನುಗ್ಗಿ ಭಯೋತ್ಪಾದಕರ ಹುಟ್ಟಡಗಿಸಿದೆ. ಹೌದು, ಇಂದು ಬೆಳಗಿನ ಜಾವ 1:44ರ ಸುಮಾರಿಗೆ ಭಾರತೀಯ ಸೇನೆ ಉಗ್ರರ ನೆಲೆಗಳಿಗೆ ನುಗ್ಗಿ ದಾಳಿ ಮಾಡಿದೆ. ಭಾರತದ ದಾಳಿಗೆ 70ಕ್ಕೂ ಹೆಚ್ಚು ಉಗ್ರರು ಮಟ್ಯಾಶ್ ಆಗಿದ್ದು, ಅಮಾಯಕರ ಹತ್ಯೆಗೆ ಭಾರತೀಯ ಸೇನೆ ಪ್ರತೀಕಾರ ತೀರಿಸಿಕೊಂಡಿದೆ. ಹಾಗಾದ್ರೆ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿದ 9 ಸ್ಥಳಗಳು ಯಾವುವು, ಅಲ್ಲಿ ಯಾವ್ಯಾವ ಸಂಘಟನೆಗಳ ಉಗ್ರರು ನೆಲೆಸಿದ್ರು ಅನ್ನೋದನ್ನ ಹೇಳ್ತೀವಿ ನೋಡಿ. ದಾಳಿ 1, ಮರ್ಕಜ್, ಸುಬಾನಲ್ಲಾ, ಬಹವಾಲ್ಪುರ ಜೈಷ್ ಎ ಮೊಹಮ್ಮದ್ ಸಂಘಟನೆ ನೆಲೆಗಳು. ಇಲ್ಲಿ ಉಗ್ರರಿಗೆ ತರಬೇತಿ ಶಿಬಿರಗಳು ನಡೆಯುತ್ತಿದ್ವು. ದಾಳಿ 2, ಮರ್ಕಜ್ ತೈಬಾ, ಮುರ್ದಿಕೆ, ಲಷ್ಕರ್ ಎ ತೊಯ್ಬಾ ಸಂಘಟನೆ ನೆಲೆಗಳು. 200 ಎಕರೆಯ ಕಾಂಪೌಂಡ್ ನಿರ್ಮಿಸಿದ್ದ ಉಗ್ರರ ದಾಳಿಯ ಪ್ಲಾನ್ಗಳು ಇಲ್ಲೇ ರೂಪುಗೊಳ್ಳುತ್ತಿದ್ವು. ದಾಳಿ 3, ಸೈದ್ನಾ ಬಿಲಾಲ್ ಕ್ಯಾಂಪ್ಸ್, ಮುಜಾಫರ್ಬಾದ್, ಜೆಇಎಂ ಮತ್ತು ಎಲ್ಇಟಿ ಉಗ್ರರ ನೆಲೆಗಳು ಧ್ವಂಸವಾಗಿವೆ. ಒಳನುಸುಳುವಿಕೆ ತರಬೇತಿ, ಟ್ರೈನಿಂಗ್ ಸೌಕರ್ಯಗಳು ಇಲ್ಲಿ ನಡೆಯುತ್ತಿದ್ವು. ದಾಳಿ 4, ಶವೈ ನಲ್ಲಾ ಕ್ಯಾಂಪ್ಸ್, ಮುಜಾಫರ್ಬಾದ್, ಜೆಇಎಂ ಮತ್ತು ಎಲ್ಇಟಿ ಉಗ್ರರ ನೆಲೆಗಳು ಧ್ವಂಸವಾಗಿವೆ. ಒಳನುಸುಳುವಿಕೆ ತರಬೇತಿ ಮತ್ತು ಟ್ರೈನಿಂಗ್ ಸೌಕರ್ಯಗಳು ಇಲ್ಲಿ ಕೂಡ ಆಗ್ತಾ ಇದ್ವು. ದಾಳಿ 5, ಮರ್ಕಜ್ ಅಹ್ಲೆ ಆದಿತ್, ಬಾರ್ನಾಲಾ, ಎಲ್ಇಟಿ ಭಯೋತ್ಪಾದಕರು ಇಲ್ಲಿ ನೆಲೆಸಿದ್ರು. ಬೆಂಬಲ ಮತ್ತು ಪ್ರಾದೇಶಿಕ ಲಾಜಿಸ್ಟಿಕ್ಸ್ ಕೇಂದ್ರವಾಗಿ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ರು. ದಾಳಿ 6, ತೆಹರಾ ಕಟ್ಟಡ, ನರ್ಜಾಲ್, ಜೆಇಎಂ ಸಂಘಟನೆ ಭಯೋತ್ಪಾದಕರ ಅಡಗುತಾಣವಾಗಿತ್ತು. ಹೊಸದಾಗಿ ಸೇರಿದ ಉಗ್ರರಿಗೆ ಇಲ್ಲಿ ಪ್ರಾಥಮಿಕ ತರಬೇತಿ ನೀಡುತ್ತಿದ್ರು. ದಾಳಿ 7, ಮೆಹಮೋನಾ ಜೋಯಾ, ಸಿಯಾಲ್ಕೋಟ್ ಹಿಜ್ಬುಲ್ ಮುಜಾಹಿದೀನ್ ಸಂಘಟನೆಯ ಅಡಗುತಾಣವಾಗಿತ್ತು. ಭಯೋತ್ಪಾದಕರಿಗೆ ಇಲ್ಲಿ ಟ್ರೈನಿಂಗ್ ನೀಡಲಾಗ್ತಿತ್ತು. ದಾಳಿ 8, ಮರ್ಕಜ್ ಅಬ್ಬಾಸ್, ಕೊಟ್ಲಿ, ಜೆಇಎಂ ಸಂಘಟನೆ ಭಯೋತ್ಪಾದಕರ ವಾಸಸ್ಥಾನವಾಗಿತ್ತು. ಸುಸೈಡ್ ಬಾಂಬರ್ಗಳಿಗೆ ತರಬೇತಿ ಇಲ್ಲಿ ನೀಡಲಾಗ್ತಿತ್ತು. ಪಿಒಕೆಯಲ್ಲಿರುವ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನ ಇಲ್ಲಿಂದ ಸಾಗಾಟ ಮಾಡಲಾಗ್ತಿತ್ತು. ದಾಳಿ 9, ಮಸ್ಕರ್ ರಹೀಲ್ ನಿವಾಸ್ ಸಾಹಿಬ್ ನಿವಾಸ, ಕೋಟ್ಲಿ, ಹಿಜ್ಬುಲ್ ಮುಜಾಹಿದೀನ್ ಸಂಘಟನೆಯ ಪ್ರಮುಖ ಅಡಗುತಾಣವಾಗಿತ್ತು. 9 ಕಡೆಗಳಲ್ಲಿ ದಾಳಿ ಮಾಡಿರುವ ಭಾರತೀಯ ಸೇನೆ 70ಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸಿದೆ. ಭಾರತದ ವೈಮಾನಿಕ ದಾಳಿಗೆ ಉಗ್ರರು ಮಲಗಿದ್ದಲ್ಲೇ ಸುಟ್ಟು ಭಸ್ಮವಾಗಿದ್ದಾರೆ. ಇದು ಭಾರತದ 26 ಅಮಾಯಕರ ಹತ್ಯೆಗೆ ಪ್ರತೀಕಾರ. ಹೆಣ್ಮಕ್ಕಳ ಸಿಂಧೂರ ಕಿತ್ಕೊಂಡ ಪ್ರತೀಕಾರದ ಹೆಸರಲ್ಲೇ ಅಂದ್ರೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಉಗ್ರರ ಉಸಿರು ನಿಲ್ಲಿಸಿದ್ದು ಭಾರತೀಯ ಸೇನೆಯ ಕಾರ್ಯಕ್ಕೆ ಭಾರತೀಯರು ಸಲಾಂ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.